ಉಳಿಸ್ಕೊಳ್ಳಿಕ್ಕೆ ಟ್ಯಾಂಕ್ ರೀತಿ ಮಾಡ್ತಿದ್ರೆ ಕ್ಷೇತ್ರ ಉಳಿಸುವಂತ ಪರಿಸ್ಥಿತಿ ನಮ್ಗೆ ಏನು ಬಂದೇ ಇಲ್ಲ, ಬರುವಂತ ಪ್ರಶ್ನೆನೇ ಇಲ್ಲ. ನಮಗೆ ಮತದಾರ ದೇವರಂತ ಕಾರ್ಯಕರ್ತರದಾರ. ಚುನಾವಣೆ ಇನ್ನೂ ಬಹಳ ದೂರ ಐತಿ. ನಿಮ್ಮ ಗುರುಗಳಿಗೆ ಎಂಟ್ರಿ ಕೊಡ್ತಾರೆ, ಅದಕ್ಕೆ ಅದು ನಮ್ಮ ಆ ಭಯ ಕಾಡ್ತದೆ. ಅದು ಅವ್ರಿಗೆ ಭಯ ಇರಬೇಕು. ನಮ್ಮಲ್ಲಿ ಎಲ್ಲ ಶುದ್ಧ ಐತಿ. ನಮ್ಮಲ್ಲಿ ಅದರ ಬಗ್ಗೆ ಪ್ರಶ್ನೆ ಬರುವಂಥದ್ದು ನೀಡೂ ಇಲ್ಲ. ನಮ್ದು ನಾವು ನೋಡ್ಕೊಂತೀವಿ. ಮೊದಲು ನಮ್ಮ ತಾಟ್ನಾಗ ಬಿದ್ದಿದ್ದು ನೊಣ ಬೇಡ, ನಿಮ್ಮ ತಾಟ್ನಾಗ ಏನು ಬಿದ್ದೈತೆ ಅದನ್ನು ಯೋಚನೆ ಮಾಡಿರಿ ಫಸ್ಟ್. ಇವತ್ತು ಹೋರಾಟ ಇರುತ್ತೆ ಸರ್. ಇವತ್ತು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಸಾಹೇಬರು ಮತ್ತು ವಿಧಾನ ಪರಿಷತ್ತಿನ ಮುಖ್ಯ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿಯವರು ಹುಬ್ಳಿಗೆ ಬರ್ತಾ ಇದ್ದಾರೆ. ನಿನ್ನೆ ದಿವಸ ಅವರು ಗಡುವನ್ನು ಕೂಡ ಕೊಟ್ಟಿದ್ದರು. ನಿನ್ನೆ ಬೆಂಗಳೂರಿನಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಮಾಡಿದ್ವಿ. ಅದರ ಅನ್ವಯವಾಗಿ ಇವತ್ತು ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಪೊಲೀಸರನ್ನು ಸಸ್ಪೆಂಡ್ ಮಾಡಬೇಕನ್ನೋ ಆಗ್ರಹವನ್ನು ಇಟ್ಟಿದ್ದರು. ಆದರೆ ನಿನ್ನೆ ರಾತ್ರಿಯೇ ಪೊಲೀಸ್ ಕಮಿಷನರ್ ಅವರು PIಯನ್ನು ಅಲ್ಲಿಂದ ಎತ್ತಂಗಡಿ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಮತ್ತು ನಮ್ಮೆಲ್ಲ ಆಗ್ರಹ ಭಾಳ ಸ್ಪಷ್ಟವಾಗಿತ್ತು ಭಾರತೀಯ ಜನತಾ ಪಾರ್ಟಿದು. ಯಾರು ಇದಕ್ಕೆ ಕುಮ್ಮ ಕೊಟ್ಟಿದ್ದಾರೆ ಒಂದು ವಾರದಲ್ಲಿ. ಹಾಗಾದ್ರೆ ನಾನು ಆಗಲೇ ಒಂದು ವಾರದಲ್ಲಿ ಅವ್ರು ಹೇಳುತ್ತಿದ್ದಲ್ಲ ಆಕಿನ ಬಗ್ಗೆ ಕೇಸು ಇನ್ನೊಂದು ಅಂತೇಳಿ. ಹಾಗಾದರೆ ಒಂದು ವಾರದಲ್ಲಿ 4 ಕೇಸ್ ಯಾರು ಮಾಡಿಸಿದ್ರಿ? ಯಾರು ಕುಮ್ಮಕ್ಲಿಂದ ಕೇಸ್ ಆಯ್ತಿದೆ? ಯಾರು ವಿಡಿಯೋ ಬಿಡುಗಡೆ ಮಾಡ್ಯಾರ, ವಿಡಿಯೋ ಬಿಡುಗಡೆ ಮಾಡೋಕ್ಕೆ ಯಾರು ಹಚ್ಚಾರ, ಅವ್ರ ಕುಮ್ಮಕ್ಲಿಂದ 4 ಕೇಸ್ ಆಗಿದ್ದಿದ್ದು, FIR ಆಗಿದ್ದು. ಏನಂತ ದೊಡ್ಡದಿತ್ತು ಹಂಗಂದ್ರೆ? ಏನು ಆ ಬರೀ ಪ್ರಕರಣ ಆಗಿತ್ತ, ಏನಾಗಿತ್ತ? ಮತ್ತು ನಮ್ಮೆಲ್ಲ ಆಗ್ರಹ ಭಾಳ ಸ್ಪಷ್ಟವಾಗಿತ್ತು ಭಾರತೀಯ ಜನತಾ ಪಾರ್ಟಿದು. ಯಾರು ಇದಕ್ಕೆ ಕುಮ್ಮ ಕೊಟ್ಟಿದ್ದಾರೆ ಒಂದು ವಾರದಲ್ಲಿ. ಹಾಗಾದ್ರೆ ನಾನು ಆಗಲೇ ಒಂದು ವಾರದಲ್ಲಿ ಅವ್ರು ಹೇಳುತ್ತಿದ್ದಲ್ಲ ಆಕಿನ ಬಗ್ಗೆ ಕೇಸು ಇನ್ನೊಂದು ಅಂತೇಳಿ. ಹಾಗಾದರೆ ಒಂದು ವಾರದಲ್ಲಿ 4 ಕೇಸ್ ಯಾರು ಮಾಡಿಸಿದ್ರಿ? ಯಾರು ಕುಮ್ಮಕ್ಲಿಂದ ಕೇಸ್ ಆಯ್ತಿದೆ? ಯಾರು ವಿಡಿಯೋ ಬಿಡುಗಡೆ ಮಾಡ್ಯಾರ, ವಿಡಿಯೋ ಬಿಡುಗಡೆ ಮಾಡೋಕ್ಕೆ ಯಾರು ಹಚ್ಚಾರ, ಅವ್ರ ಕುಮ್ಮಕ್ಲಿಂದ 4 ಕೇಸ್ ಆಗಿದ್ದಿದ್ದು, FIR ಆಗಿದ್ದು. ಏನಂತ ದೊಡ್ಡದಿತ್ತು ಹಂಗಂದ್ರೆ? ಏನು ಆ ಬರೀ ಪ್ರಕರಣ ಆಗಿತ್ತ, ಏನಾಗಿತ್ತ? ಮತ್ತು ಮೇಲೆ ಬೇರೆ ಈಗ ನಿನ್ನೆ BJP ಹೋರಾಟ ಮಾಡಿ ಇಡೀ ರಾಜ್ಯಾದ್ಯಂತ ಹೋರಾಟ ತೆಗೆದುಕೊಂಡುಗಳೇನ FIR ಆಗುತ್ತೆ. ಅದೇ ಈ ಮಹಿಳೆಯನ್ನು ಯಾವ ರೀತಿಯಾಗಿ ಹಿಡ್ಕೊಂಬಂದ್ರು? ಒಬ್ಬ ಟೆರರಿಸ್ಟನ್ನು ಹಿಡ್ಕೊಂಬರುವಂಥ ನಿಟ್ಟಿನಲ್ಲಿ ಪೊಲೀಸ್ ಹಿಡ್ಕೊಂಬಂದ್ರು. ಹೋಗಿ 40 ಜನ ಹೋಗಿ ಸಿಕ್ಕಾಪಟ್ಟಿ ಎಲ್ಲ ಮಾಡಿ ಹಿಡ್ಕೊಂಬಂದ್ರು. ನಿನ್ನೇನಿತ್ತು? ರಾಜಾತಿಥ್ಯ ಇತ್ತು ನಿನ್ನೆ. ಯಾಕೆ? ಅವಳು ಮಹಿಳೆನ ಇವಳು ಮಹಿಳೆನ? ಅವ್ರಿಗೆ ರಾಜಾತಿಥ್ಯ, ಇವ್ರಿಗೆ ಒದ್ದು ಹಿಡ್ಕೊಂಬರುವಂಥದ್ದು. ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ? ವಿಡಿಯೋ ರಿಲೀಸ್ ಮಾಡಿದ್ರು ಇದ್ರ ಬಗ್ಗೆನೂ ಮಾತಾಡ್ಬೇಕು. ನಿನ್ನೆ ಯಾಕೆ ರಾಜಾತಿಥ್ಯ ಕೊಟ್ರಿ? ನಮಗೂ FIR ಆದವ್ರನ್ನೂ ಅವ್ರನ್ನೂ ಹಂಗೆ ಕರ್ಕೊಂಬರ್ಬೇಕಾಯ್ತು ಅಂತ ಹೇಳ್ಬೇಕಾಗಿತ್ತು ಇವರೆಲ್ಲ. ಅದನ್ನೇ ಕೇಳಲಿಲ್ಲ. ಯಾರ ಡೈರೆಕ್ಷನ್ ಮ್ಯಾಗ ರಾಜಾತಿಥ್ಯ ಆಯಿತು? ಯಾರ ಡೈರೆಕ್ಷನ್ ಮ್ಯಾಗಿತ್ತು ರಾಜಾತಿಥ್ಯ ಕೊಡತಕ್ಕಂಥದ್ದು? ಅಂದರೆ ಪೊಲೀಸರನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ನಾಯಕರು ಇವತ್ತು ಮಾಡಕತ್ತದ. ಅದನ್ನು ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಸಹಿಸಂಗಿಲ್ಲ. ನ್ಯಾಯ ಅನ್ನುವಂಥದ್ದು ಎಲ್ಲರಿಗೂ ಒಂದೇ ಇರುತ್ತೆ. ಆ ನ್ಯಾಯದಡಿಯಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು.